ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್ ಚಾರ್ಮಾಡಿ. ಮತ್ತೊಂದು ಮಿನಿ ಬ್ಲಾಗಿಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತದ ಜೊತೆಗೆ ಇನ್ನು ಹೇಗಿದ್ದರೂ ಯಕ್ಷಗಾನ ಇರುವಂಥದ್ದು 22 ದಿನಗಳ ಮಟ್ಟಿಗೆ ಇರುವಂಥದ್ದು ಮತ್ತು 6 ತಿಂಗಳ ಬಳಿಕ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ. ಸೊ ರೈಡಿಂಗ್ ಬ್ಲಾಗನ್ನು ಮಾಡುವಂತ ಹೇಳಿ ಹೊರಟಿರುವಂಥದ್ದು. ನಮಗಿವತ್ತು ಭಾನುವಾರ 3ನೇ ತಾರೀಕು ಮಂಗಳೂರಿನ ಕೋಡಿಕಲ್ ಎನ್ನುವಂತಹ ಸ್ಥಳದಲ್ಲಿ ದೇವಿ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಇತ್ತು. ಸೊ ಹಾಗಾಗಿ ಮನೆಯಿಂದ ಹೊರಟು ಸೋಮಂತರ್ಕದಲ್ಲಿ ನವೀನನ್ನ ಬಂದರು, ಅವರನ್ನು ಪಿಕಪ್ ಮಾಡಿಕೊಂಡು ನೇರ ಮಂಗಳೂರಿಗೆ ಹೊರಟಿದ್ದೇವೆ. ಚಾರ್ಮಾಡಿಯಿಂದ ಮಂಗಳೂರಿಗೆ ಹತ್ರ 70 ಕಿಲೋಮೀಟರ್ಗೂ ಅಧಿಕ ಆಗುತ್ತೆ, ದೂರ ಆಗುತ್ತೆ. ಸೊ ಹಾಗಾಗಿ ಸಂಜೆ ಒಂದು ಮನೆಯಿಂದ 5ವರೆಗೆ ಹೊರಟಿದ್ದೇವೆ. ಅಂದರೆ ದೇವಿ ಮಹಾತ್ಮೆ ಆಗಿರೋದ್ರಿಂದ ನಂದು ಯಕ್ಷನ ರೋಲ್ ಇರ್ತದೆ. 7:30ಗೆ ವೇಷಕ್ಕೆ ಕೂತ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಉಜಿರೆ ಮಾರ್ಗವಾಗಿ ಮಂಗಳೂರಿಗೆ ಹೋಗಬೇಕಿತ್ತು. ಸ್ವಲ್ಪ ಭಾನುವಾರ ಮತ್ತು ವೆಹಿಕಲ್ಗಳೆಲ್ಲ ಕೂಡ ಸ್ವಲ್ಪ ಭಾನುವಾರ ಆದರೂ ಜಾಸ್ತಿಯೇ ಇತ್ತು. ಅಂದರೆ ಕೆಲವರೆಲ್ಲ ಸಂಜೆ ಹೊತ್ತು ರಜೆ ಎಲ್ಲ ಮುಗಿದು ಮರುದಿನ ಡ್ಯೂಟಿಗೆ ಹೋಗುವಂಥವ್ರ ವೆಹಿಕಲ್ಸ್ಗಳು ಎಲ್ಲ ಹೆಚ್ಚಿತ್ತು. ಸೊ ಹಾಗೂ ಈಗ ನಮಗೆ ಮಂಗಳೂರಿಗೆ 7:30ಗೆ ರೀಚ್ ಆಗಬೇಕಿತ್ತು. ಚಾರ್ಮಾಡಿಯಿಂದ ಮಡಂತ್ಯಾರು, ಪುಂಜಲ್ಕಟ್ಟೆ ಹೀಗೆ ಮಾರ್ಗವಾಗಿ BC ರೋಡ್ ಆಗಿ ಮಂಗಳೂರಿಗೆ ಹೋಗಬೇಕು. ಹಾಗಾಗಿ ಮಂಗಳೂರಿನ ಹಾದಿಯನ್ನು ಬೇಗ ಕ್ರಮಿಸಬೇಕಿರೋದ್ರಿಂದ ಸ್ವಲ್ಪ ಬೇಗನೆ ಹೊರಟ್ವಿ. 7:30 ಹತ್ರ ರೀಚ್ ಆಗಿದ್ದೇವೆ. ಆದರೂ BC ರೋಡು, ನಂತೂರು ಜಾಗದಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು. ಸಿಗ್ನಲ್ ಎಲ್ಲ ಅಲ್ಲಿ ನಂತೂರಲ್ಲಿ ಹೇಗಿದ್ದರೂ ಸಿಗ್ನಲ್ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ ಹೇಗಿದೆ ಅಂತ ಹೇಳಿ. ಬಟ್ ಹಾಗೂ ಈಗ 7:30ಗೆ ನಾವು ರೀಚ್ ಆಗಿದ್ದೇವೆ. BC ರೋಡ್ ಹತ್ರ ಕೂಡ ತುಂಬ ವೆಹಿಕಲ್ಸ್ಗಳಿತ್ತು. ಹೆವಿ ಭಾನುವಾರ ಏನೋ ಫ್ರೀ ಏನಿರಲಿಲ್ಲ, ವೆಹಿಕಲ್ಸ್ಗಳನ್ನುವಂಥದ್ದು ಯಥೇಚ್ಛವಾಗಿ. ಮತ್ತು ಅದು BC ರೋಡ್ ಕಳೆದು ಪಡೀಲಲ್ಲಿ ಕೂಡ ಅಲ್ಲಿ ಕೂಡ ಟ್ರಾಫಿಕ್ ಅನ್ನುವಂಥದ್ದಿತ್ತು. ನಂತೂರಲ್ಲಿಯೂ ಟ್ರಾಫಿಕ್ ಅನ್ನುವಂಥದ್ದಿತ್ತು. ಮಂಗಳೂರಿನ ಟ್ರಾಫಿಕ್ ಈಗ ಬೆಂಗಳೂರಿನಷ್ಟೇ ವ್ಯಾಪಿಸಿದೆ ಅಂತ ಹೇಳ್ಬೋದು. ಸೊ ನಾನು ಅಲ್ಲಿಂದ ಎಲ್ಲ ಆಗಿ ಟ್ರಾಫಿಕ್ಕನ್ನೆಲ್ಲ ಮುಗಿಸಿ ಯಕ್ಷಗಾನದ ಲೊಕೇಶನಿಗೆ ಬರುವಾಗ ಸಾಕಾಯಿತು. ಬಟ್ 7:30ಗೆ ಕರೆಕ್ಟ್ ರೀಚ್ ಆಗಿದ್ದೇನೆ. 7:30ಗೆ ರೀಚ್ ಆಗಿ ನನ್ನ ಯಕ್ಷವೇಷವನ್ನು ಮುಗಿಸಿ, ಯಕ್ಷವೇಷ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ವಾಪಸ್ಸು ದೇವೇಂದ್ರ ಬಲ ಇತ್ತು ಅದನ್ನು ಮುಗಿಸಿ ನನ್ನ ವೇಷ ಎಲ್ಲ ಆಗಿ ನಾನು ಊಟ ಆಮೇಲೆ ಮಾಡುವಂಥದ್ದು. ಸೊ ಊಟವನ್ನು ಮುಗಿಸಿ ಮತ್ತೆ ಸ್ವಲ್ಪ ಹೊತ್ತು ಚೌಕಿಯಲ್ಲಿ ಹರಟೆಯನ್ನು ಹೊಡೆದು ಪುನಃ ಮನೆಯ ಹಾದಿಗೆ ಹಿಂತಿರುಗಿದ್ದೇವೆ. ಮನೆ ರೀಚ್ ಆಗುವಷ್ಟು ಹೊತ್ತಿಗೆ ನನ್ನನ್ನು ಪ್ರೀತಿಯಿಂದಲೇ ನಮ್ಮ ಮನೆಯ ನಾಯಿಗಳು ವೆಲ್ಕಮನ್ನು ಮಾಡ್ತವೆ. ಯಥಾ ಪ್ರಕಾರ ವಿಡಿಯೋದಲ್ಲಿ ಹಾಕಿದ್ದೇನೆ ನೋಡಿ. ಸೊ ಮರುದಿನ ಡ್ಯೂಟಿ ಬೇರೆ ಇತ್ತು. ಹಾಗಾಗಿ ಮನೆಗೆ ಬಂದು ಮಲಗುವಷ್ಟು ಹೊತ್ತರಲ್ಲಿ 2:20 ಆಗಿದೆ. ಮತ್ತು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವ್ಲಾಗಲ್ಲಿ ಸಿಗುವ. ನಮಸ್ಕಾರ.